ಆತ್ಮೀಯ ವೀಕ್ಷಕರೇ, ನಾವು ಸಾಗರದ ಹೆಸರಾಂತ ವಿದ್ಯಾ ಸಂಸ್ಥೆಯಾಗಿರ್ತಕ್ಕಂಥ ಪ್ರಜ್ಞಾಭಾರತಿ ಪ್ರೌಢಶಾಲೆಗೆ ಆಗಮಿಸಿದ್ದೇವೆ. ಈ ಶಾಲೆಯವರು ಪ್ರತಿ ವರ್ಷ ಸತತ 11 ವರ್ಷದಿಂದ 100% ಮಾರ್ಕ್ಸನ್ನು ತೆಗೆದುಕೊಳ್ತಕ್ಕಂಥ ಏಕೈಕ ಶಾಲೆ ಪ್ರಜ್ಞಾಭಾರತಿ ಶಾಲೆ ಆಗಿದೆ. ಈ ಶಾಲೆಯ ಮುಖ್ಯಸ್ಥರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಈ ಶಾಲೆಯ ಅಭಿವೃದ್ಧಿ ಬಗ್ಗೆ ಅಥವಾ ವಿದ್ಯಾರ್ಥಿಗಳ ಬಗ್ಗೆ ಇಷ್ಟು 11 ವರ್ಷಗಳ ಕಾಲ ಏನು ಮಾರ್ಕ್ಸ್ಗಳನ್ನು ತಗೊಂಡಿದ್ದಾರೆ ಅದ್ರ ಬಗ್ಗೆ ಏನು ಮಾತಾಡ್ತಾರೆ ಅಂತ ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ. ಸತತ 11 ವರ್ಷದಿಂದ SSLCಯಲ್ಲಿ ನಿಮ್ಮ ಶಾಲೆ 100ಗೆ 100% ಮಾರ್ಕ್ಸ್ ಬರ್ತಾ ಇದೆ. ಸೊ ಇದೊಂದು ವಿಶೇಷತೆ ಏನಂತ ಹೇಳಿದ್ರೆ, ಈಗ 1 ವರ್ಷ ಬಂತು ಅಥವಾ 2 ವರ್ಷ ಬಂತು, 3ನೇ ವರ್ಷ ಡಲ್ ಆಯಿತು ಅನ್ನೋ ಒಂದು ಸಬ್ಜೆಕ್ಟನ್ನು ಹೊರತುಪಡಿಸಿ ನಿಮ್ಮ ಶಾಲೆ ಪ್ರತಿ ವರ್ಷ 100% ಮಾರ್ಕ್ಸ್ ತೊಗೊಳ್ತಾ ಇದ್ದಾರೆ. ಇದ್ರದ್ದು ಎಷ್ಟು ಶ್ರಮ ಹಾಕಿದ್ದೀರಿ ಮತ್ತು ವಿದ್ಯಾರ್ಥಿಗಳಿಗೆ ಯಾವ ರೀತಿ ನೀವು ಉತ್ತೇಜನ ಕೊಡೋದಕ್ಕೆ ರೂಪಿಸ್ಕೊಂಡಿದ್ದೀರಿ ಅಂತ? ನಮ್ಮಲ್ಲಿ ಹೇಗಿದೆ ಅಂದರೆ, ನಾವು ಅಡ್ಮಿಷನ್ ಮಾಡ್ಕೊಳ್ಳುವಾಗ ಅಲ್ಲಿ ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಏನೂ ಇಲ್ಲ. ಯಾವುದೇ ಸ್ಕೂಲಿಂದ ಎಷ್ಟೇ ಮಾರ್ಕ್ಸ್ ತೊಗೊಂಡು ನಮ್ಮ ಶಾಲೆಗೆ ಅಡ್ಮಿಷನ್ಗೆ ಬಂದರೂ, ಯಾವುದೇ ಕ್ಲಾಸಿಗೆ ಬಂದರೂ ನಾವು ಅಡ್ಮಿಷನ್ ಮಾಡ್ಕೋತೀವಿ. 6ನೇ ಕ್ಲಾಸಿಂದನೇ ಅದು ಮಗು ನಮ್ಮಲ್ಲೇ ಓದಿದ್ದಿರ್ಬೋದು ಅಥವಾ 6ನೇ ಕ್ಲಾಸಿಗೆ ಹೊಸದಾಗಿ ಸೇರಿದ್ದಿರ್ಬೋದು, 6ರಿಂದನೇ ನಾವು SSLCಗೋಸ್ಕರ ಪ್ರಿಪ್ರೇಷನ್ಸನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ಪ್ರೈಮರಿಯಲ್ಲಿ ಎಜುಕೇಷನ್ ಚೆನ್ನಾಗಿದ್ದರೆ ಮಾತ್ರ ಹೈಸ್ಕೂಲಲ್ಲಿ ಚೆನ್ನಾಗಾಗ್ಲಿಕ್ಕೆ ಸಾಧ್ಯ. ಹಾಗಾಗಿ 6ರಿಂದನೇ ನಾವು SSLC ಪ್ಯಾಟ್ರನ್ ಪೇಪರನ್ನು ಕೊಟ್ಟು ಅದಕ್ಕೆ ಸರಿಯಾಗಿ ಅವರಿಗೆ ಗ್ರಾಮರ್ ಇರ್ಬೋದು ಅಥವಾ ಬೇಸಿಕ್ ಮ್ಯಾಥ್ಸು, ಸೈನ್ಸು ಎಲ್ಲದನ್ನು ಕೂಡ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಬಿಡ್ತೀವಿ. ಅದೇ ಪ್ಯಾಟರ್ನಲ್ಲಿ ಪೇಪರ್ ಇರೋದ್ರಿಂದ 80 ಮಾರ್ಕ್ಸಿಗೆ ಎಕ್ಸಾಮನ್ನು ನಾವು ಕಂಡಕ್ಟ್ ಮಾಡೋದ್ರಿಂದ, ಪ್ರತಿ FA ಎಕ್ಸಾಮ್ಗಳನ್ನು 40 ಮಾರ್ಕ್ಸಿಗೆ ಮಾಡೋದ್ರಿಂದ ಮಕ್ಕಳು ಆರಾಮಾಗಿ SSLCಯನ್ನು ಫೇಸ್ ಮಾಡಲಿಕ್ಕೆ ತಯಾರಿ ಮಾಡ್ಕೊಂಡ್ಬಿಡ್ತಾರೆ. ಹೊಸದಾಗಿ ಬಂದಿರೋ ಮಕ್ಕಳಿಗೆ ಏನು ಮಾಡ್ತೀವಿ ಅಂದರೆ, ಒಂದು 6 ತಿಂಗಳು ಬೇಸಿಕ್ ಎಜುಕೇಷನನ್ನು ಕೊಟ್ಬಿಟ್ಟು ಆಮೇಲೆ SSLC ಪ್ರಿಪ್ರೇಷನ್ಸನ್ನು ಸ್ಟಾರ್ಟ್ ಮಾಡ್ತೀವಿ. ಆ ವರ್ಷದ ಸಿಲೆಬಸ್ಸನ್ನು ಸ್ಟಾರ್ಟ್ ಮಾಡ್ತೀವಿ. ಪ್ರತಿ ವರ್ಷ SSLCಲಿ ಏನು ಮಾಡ್ತೀವಿ ಅಂದರೆ, ಜನವರಿಯಿಂದ ಮಾರ್ಚ್ವರೆಗೆ ಬೆಳಗ್ಗೆ 5 ಗಂಟೆ 5:15 ತುಂಬ ಟಾರ್ಗೆಟೆಡ್ ಸ್ಟೂಡೆಂಟ್ಸ್ ಅಂತ ಯಾರಿದ್ದಾರೆ ಅವ್ರನ್ನ ಗುರುತಿಸ್ಬಿಟ್ಟು ಬೆಳಗ್ಗೆ 5:30ಯಿಂದ 8:30ವರೆಗೆ ವಿಶೇಷವಾಗಿ ತರಗತಿಯನ್ನು ತಗೊಳ್ತೀವಿ. ಆಮೇಲೆ ಸಂಜೆ 6ರಿಂದ 7. ಸೊ 3 ತಿಂಗಳು ನಾವು ಇದಿಷ್ಟು ಶ್ರಮ ಹಾಕ್ತೀವಲ್ಲ, ಮತ್ತು ಮಕ್ಕಳನ್ನು ತುಂಬ ವಿಶ್ವಾಸಪೂರ್ವಕವಾಗಿ ನೋಡ್ಕೊಳ್ತೀವಿ. ಅವರಿಗೆ ಊಟ, ತಿಂಡಿ, ಸ್ನ್ಯಾಕ್ಸು, ಡ್ರಿಂಕ್ಸು ಎಲ್ಲ ಅವರಿಗೆ ವ್ಯವಸ್ಥೆ ಮಾಡಿಬಿಟ್ಟು ಹೋಮ್ಲಿ ಫೀಲಿಂಗನ್ನು ಕೊಡ್ತೀವಿ, ವಿಶ್ವಾಸ ತುಂಬ್ತೀವಿ. ಸೊ ಅದರಿಂದ ಪ್ರಿಪ್ರೇಟ್ರಿ ಆದ ನಂತರ ಅವರು ಎಷ್ಟು ಮಾರ್ಕ್ಸನ್ನು ಕಳ್ಕೊಂಡಿದ್ದಾರೆ ಅವರಿಗೆ ಪ್ರತಿ ಪೇಪರ್ಗಳನ್ನು ಅನಾಲಿಸಿಸ್ ಮಾಡಿ ಅವ್ರಿಗೆ ತೋರಿಸ್ಕೊಡ್ತೀವಿ. ಎಲ್ಲಿ ತಪ್ಪಿದ್ದೀರಿ ಅನ್ನೋದನ್ನು ತುಂಬ ಹೆಚ್ಚಾಗಿ ಮನವರಿಕೆ ಮಾಡ್ತೀವಿ. ಪೋಷಕರನ್ನು ಆಗಾಗ ಕರೆದು ಬಿಟ್ಟು ಅವರಿಗೆ ಮಗು ಯಾವ ಹಂತದಲ್ಲಿದೆ ಅನ್ನೋದನ್ನು ಅವರಿಗೆ ಮನವರಿಕೆ ಮಾಡ್ತೀವಿ. ಹಾಗಾಗಿ ಪೋಷಕರನ್ನು ಮತ್ತು ವಿದ್ಯಾರ್ಥಿಗಳನ್ನು ಹೆಚ್ಚು ಪ್ರೀತಿಯಿಂದ, ವಿಶ್ವಾಸದಿಂದ ನಮ್ಮ ಕಡೆಗೆ ನಾವು ಮಾತಾಡಿಸಿ ತಗೊಳ್ತೀವಲ್ಲ, ಅದೇ ನಮ್ಮ ಯಶಸ್ಸಿನ ಗುಟ್ಟು ಅಂತ ಹೇಳ್ಬೋದು. ಹೊರತುಪಡಿಸಿ ಸರ್ಕಾರೇತರ ಶಾಲೆಗಳನ್ನು ನಾವು ಗಮನಿಸೋದಾದರೆ ಸಾಗರದಲ್ಲಿ ಪ್ರಜ್ಞಾಭಾರತಿ ಶಾಲೆ ಮುಂದಿದೆ. ಸೊ ಸರ್ಕಾರಿ ಮಟ್ಟದಲ್ಲಿ ನಾನು ಹೇಳ್ತಕ್ಕಂಥದ್ದು, ಶಿಕ್ಷಣ ಇಲಾಖೆ ನಿಮ್ಮ ಶಾಲೆಗೆ ಯಾವ ರೀತಿ ಉತ್ತೇಜನವನ್ನು ಕೊಟ್ಟಿದೆ ಇಷ್ಟೆಲ್ಲ ಮಾರ್ಕ್ಸ್ ತೊಗೊಳೋದಕ್ಕೆ? ಥ್ಯಾಂಕ್ ಯು ಸರ್. ಇಲಾಖೆಯ ನೆರವು ನಮಗೆ ಯಾವಾಗಲೂ ಇದ್ದೇ ಇದೆ. ಕಾಲಕ್ಕೆ ಬೇಕಾಗುವಂಥ ಗೈಡ್ಲೈನ್ಸ್ ಇರಬಹುದು ಅಥವಾ ಇಲಾಖೆ ಸಂಬಂಧಿ ಕೆಲಸ ಕಾರ್ಯಗಳಿರ್ಬೋದು, ನಮ್ಮ ಮಾನ್ಯ ಶಿಕ್ಷಣಾಧಿಕಾರಿಗಳಿರ್ಬೋದು, ಅವರ ಸಿಬ್ಬಂದಿ ವರ್ಗ ಇರ್ಬೋದು, ನಮಗೆ ನಾವೇನು ಕೇಳ್ಕೊಂಡು ಹೋಗ್ತೀವೋ ಅದನ್ನು ನಮಗೆ ಆಯಾ ಕಾಲಕ್ಕೆ ಸರಿಯಾಗಿ ಒದಗಿಸ್ತಾ ಇದ್ದಾರೆ. ಅವರ ಕೋಆಪ್ರೇಷನ್ ಇದೆಯಲ್ಲ, ಅದು ನಮ್ಗೆ ಇನ್ನೊಂಥರ ಸ್ಫೂರ್ತಿಯನ್ನು ಕೊಡುತ್ತೆ ಅಂತ ಹೇಳ್ಬೋದು. ಮತ್ತು ಪ್ರತಿ ಪರೀಕ್ಷೆ ಆದ ತಕ್ಷಣ ಅವರು ರಿಸಲ್ಟನ್ನು ಅನಾಲಿಸಿಸ್ ಮಾಡೋದು, ಪ್ರತಿ ಶಾಲೆಯವ್ರನ್ನ ನಿಲ್ಲಿಸ್ಬಿಟ್ಟು ಕೇಳಿ ನಮ್ಗೆ ಉತ್ತೇಜನ ಕೊಡೋದಿದೆಯಲ್ಲ, ಅದು ಕೂಡ ನಮ್ಮ ರಿಸಲ್ಟಿಗೆ ತುಂಬ ಅನುಕೂಲನೇ ಮಾಡಿಕೊಟ್ಟಿದೆ. ವಿದ್ಯಾರ್ಥಿಗಳ ಸಂಖ್ಯೆ ಯಾವ ರೀತಿ ನಿಮ್ಮಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇದೆ? ನಾವೇನು ಮಾಡಿದ್ದೀವಿ ಅಂದರೆ, ಒಂದು ತರಗತಿಗೆ 25 ಮಕ್ಕಳು ಅಂತ ಲಿಮಿಟ್ ಇಟ್ಕೊಂಡಿದ್ದೀವಿ. ನಮ್ಮ ಆಡಳಿತ ಮಂಡಳಿ ಏನು ಮಾಡಿದೆ ಅಂದರೆ, ಮನುಷ್ಯನ ಸ್ವಭಾವ ಆಸೆ ಹೆಚ್ಚಾಗಿ ಹೆಚ್ಚಿನ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೊಂಡು ಬಿಡಬಹುದು ಅನ್ನೋ ದೃಷ್ಟಿಯಿಂದ ನಮ್ಮ ಆಡಳಿತ ಮಂಡಳಿಯವರು, ವಿಶೇಷವಾಗಿ ನಮ್ಮ ಸೆಕ್ರೆಟರಿ ಏನು ಮಾಡಿದ್ದಾರೆ ಅಂದರೆ, 25 ಮಕ್ಕಳಿಗೆ ಸಿಟ್ಟಿಂಗ್ಸಿನ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಕ್ಲಾಸ್ ರೂಮನ್ನೇ ಆ ಥರ ವ್ಯವಸ್ಥೆ ಮಾಡಿರೋದ್ರಿಂದ ನಾವು ಒಂದು ಮಗುನೂ ಜಾಸ್ತಿ ಬಂದಾಗ ನಾವು ತಗೊಳ್ಳದೇ ಇದ್ದ ಹಾಗೆ ಅದಕ್ಕೆ ಬ್ರೇಕ್ ಮಾಡಿದ್ದಾರೆ. ಒಂದು ತರಗತಿಗೆ 25 ಮಕ್ಕಳು ಇರೋದ್ರಿಂದ ನಮಗೇನಾಗಿದೆ ಅಂದರೆ, ಕಲಿಕೆ 1-to-1 ಕೇರ್ ತಗೊಳ್ಳಿಕ್ಕೆ ಅನುಕೂಲ ಆಗಿದೆ. ಹೊಸ ಸಹಸ್ರಮಾನ ಅಂದರೆ 2000ನೇ ಇಸ್ವಿಯ ಆರಂಭದಲ್ಲಿ ನಮ್ಮ ಶಾಲೆಯನ್ನು ನಾವು ಆರಂಭ ಮಾಡಿದ್ವಿ. ಇಲ್ಲ, ಕಳೆದ ಶತಮಾನದ ಕಡೆಯ ದಿನ 31-12-1999ಕ್ಕೆ ನಮ್ಮ ಸಂಸ್ಥೆ ನೋಂದಣಿಯಾಗಿತ್ತು. ಹೊಸ ಸಹಸ್ರಮಾನದ ಭರವಸೆಯೊಂದಿಗೆ ಕೆಲಸ ಮಾಡ್ತಾ ಬಂದ್ವಿ. ತುಂಬ ಕಡಿಮೆ ಬಂಡವಾಳದಲ್ಲಿ, ಕೇವಲ 25,000 ರೂಪಾಯಿ ಬಂಡವಾಳದಲ್ಲಿ ಶಾಲೆಯನ್ನು ಶುರು ಮಾಡಿದ್ವಿ. ಈಗ 26 ವರ್ಷಗಳ ಹಿಂದೆ
ಆದರೆ ನಮ್ಮ ಶೈಕ್ಷಣಿಕ ಕಾರ್ಯ ಮತ್ತು ಸಾರ್ವಜನಿಕರ ಸಹಕಾರ, ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಬೆಂಬಲ ಇವೆಲ್ಲವೂ ಕೂಡ ನಮ್ಮನ್ನು ಅಂಬೆಗಾಲಿನ ಹಂತದಿಂದ ಇವತ್ತು ದೃಢವಾಗಿ ನಿಲ್ಲುವ ಹಂತಕ್ಕೆ ನಮ್ಮನ್ನು ಬೆಳೆಸಿದೆ. ಇದಕ್ಕೆ ನಮಗೆ ಅನೇಕ ಗಣ್ಯರಿರ್ಬೋದು, ಮಠಮಾನ್ಯಗಳಿರ್ಬೋದು ನಮಗೆ ಸಹಕಾರವನ್ನು ನೀಡಿದೆ. ಅದರಲ್ಲಿ ನಾನು ನೆನಪಿಸ್ಕೊಳ್ಳೋದು ಶೃಂಗೇರಿಯ ಜಗದ್ಗುರು ಪೀಠ. ಶೃಂಗೇರಿ ಜಗದ್ಗುರುಗಳು ನಮ್ಮ ಶಾಲೆ ಆವರಣಕ್ಕೆ ದಿಢೀರಂತ ಬಂದು ನಮಗೆ ಅನುಗ್ರಹವನ್ನು ಮಾಡಿ ಶಾಲಾ ಕಟ್ಟಡಕ್ಕೆ ಅವರು ಶಿಲಾನ್ಯಾಸ ಮಾಡಿದರು. 1 ವರ್ಷದೊಳಗೆ ಕಟ್ಟಡ ನಿಲ್ತು. ಶಂಕರಾಚಾರ್ಯ ಮೂರ್ತಿಯನ್ನು ಕೂಡ ಶಾಲೆಗೆ ಕೊಟ್ಟರು. ಶಾರದಾಂಬಾ ಮಹಾದ್ವಾರ ಅಂದರೆ ನಮ್ಮ ಕನಸೇನಿತ್ತು ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು, ಅದನ್ನು ಕನಸು ಸಾಕಾರ ಮಾಡೋದಕ್ಕೆ ನಮಗೆ ಅವಕಾಶ ಸಿಕ್ತು. 1949ರಲ್ಲಿ ವರದಹಳ್ಳಿಯ ಶ್ರೀಧರ ಸ್ವಾಮಿಗಳು ಸಾಗರದಲ್ಲಿ ಮೊದಲ ಬಾರಿ ಬಂದಾಗ ಒಂದು ಗಜಾನನ ಸಂಸ್ಕೃತ ಪಾಠಶಾಲೆ ಅಂತ ಪ್ರಾರಂಭ ಮಾಡಿದರು. 1996ರಿಂದ ಆ ಪಾಠಶಾಲೆ ನಿಂತೋಗ್ಬಿಟ್ಟಿತ್ತು. ಯೋಗ ಆ ಪಾಠಶಾಲೆ ನಮಗೆ 2009ರಿಂದ ಅನುದಾನ ಸಹಿತವಾಗಿ ಸಿಕ್ತು. ನಮ್ಮಲ್ಲಿ ಸಂಸ್ಕೃತ ಪಾಠಶಾಲೆಗೆ ಅನುದಾನಿತ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ. ಸಾಗರ ನಗರದಲ್ಲಿ ಉಚಿತ ಸಂಸ್ಕೃತ ಶಿಕ್ಷಣವನ್ನು ಕೊಡ್ತಾ ಇರೋ ಏಕೈಕ ಸಂಸ್ಥೆ ಆಗಿದೆ. ಮಧ್ಯಾಹ್ನದ ಬಿಸಿ ಊಟ ಅನುದಾನಿತ ಪಾಠಶಾಲೆಯ ಕಡೆಯಿಂದ ಮಧ್ಯಾಹ್ನದ ಬಿಸಿ ಊಟ ತಗೊಂಡಿದ್ದೀವಿ. ಇವೆಲ್ಲವೂ ಕೂಡ ರಾಜ್ಯದಲ್ಲಿ ಮೊದಲ ಪಾಠಶಾಲೆ, ಏಕೈಕ ಪಾಠಶಾಲೆ ಆಗಿದೆ ನಮ್ಮದು. ಹಾಗಾಗಿ ಸಂಸ್ಕೃತ, ಕನ್ನಡ, ಇಂಗ್ಲೀಷ್ 3 ಭಾಷೆಗಳಲ್ಲೂ ಕೂಡ ಮಕ್ಕಳಿಗೆ ಪ್ರಭುತ್ವವುಳ್ಳಂಥ ಶಿಕ್ಷಣವನ್ನು ಯಾವುದೇ ಧರ್ಮ, ಜಾತಿ, ಅಂತರ ಇಟ್ಕೊಳ್ಳದೆ ಎಲ್ಲರನ್ನೂ ಸಮಾನವಾಗಿ ನೋಡ್ತಾ ನಾವು 26 ವರ್ಷಗಳನ್ನು ಕಳೆದಿದ್ದೀವಿ. 11 ವರ್ಷ SSLCನಲ್ಲಿ ಪ್ರಪ್ರಥಮ ಎಲ್ಲರೂ ಕೂಡ ಪಾಸಾಗಿದ್ದಲ್ಲದೆ ಈ ಬಾರಿ ಪರೀಕ್ಷೆಗೆ ಕೂತಿರೋ ಎಲ್ಲ ವಿದ್ಯಾರ್ಥಿಗಳು ಕೂಡ ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದಾರೆ. ಇದಕ್ಕೆ ನಮ್ಮ ಶಿಕ್ಷಕ ವರ್ಗ, ಪೋಷಕ ವರ್ಗದ ಸಹಕಾರ ಮತ್ತು ವಿದ್ಯಾರ್ಥಿಗಳು ಬೆಳಗಿನ ಜಾವ 5ವರೆಗೆ ಬಂದು ಅಭ್ಯಾಸ ಮಾಡಿದ್ದಾರೆ. ಎಲ್ರಿಗೂ ಕೂಡ ಸಂಸ್ಥೆ ಪರವಾಗಿ ಅನಂತ ಅಭಿನಂದನೆಗಳು.